ತೆಲುಗು, ಕನ್ನಡ ಸೇರಿ ಸೂಪರ್ ಹಿಟ್ ಸಿನಿಮಾಗಳ ಹಾಡುಗಳಿಗೆ ಧ್ವನಿಯಾಗಿರುವ ಜಾನಪದ ಗಾಯಕಿ ಮಂಗ್ಲಿ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತ್ರಿಪುರಾದ ರೆಸಾರ್ಟ್ ಒಂದರಲ್ಲಿ ಮಂಗ್ಲಿ ತನ್ನ ಬರ್ತ್ಡೇ ಪಾರ್ಟಿಯಲ್ಲಿ ಮಾದಕ ವಸ್ತು ಪತ್ತೆಯಾಗಿದ್ದು, ಬುಧವಾರ ತಡರಾತ್ರಿ ನಡೆದ ಈ ಕಾರ್ಯಕ್ರಮದಲ್ಲಿ ಪೂರ್ವಾನುಮತಿ ಇಲ್ಲದೆ ಪಾರ್ಟಿ ನಡೆಸಲಾಗಿದೆ ಎಂಬ ಆರೋಪದ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ರು. ಈ ಪರಿಣಾಮವಾಗಿ ಮಂಗ್ಲಿ ಮತ್ತು ಇತರೆ ಹಲವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಯಕಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನನ್ನ ಕುಟುಂಬದೊಂದಿಗೆ ಸಮಯ ಕಳೆಯುವ ಉದ್ದೇಶದಿಂದ ನಾನು ಬರ್ತ್ಡೇ ಪಾರ್ಟಿಯನ್ನ ಆಯೋಜಿಸಿದ್ದೆ. ಇದು ನನ್ನ ಪೋಷಕರ ಇಚ್ಛೆಯಂತೆ ನಡೆಯಿತು. ಈ ಪಾರ್ಟಿಯಲ್ಲಿ ನನ್ನ ಕುಟುಂಬದ ಎಲ್ಲಾ ಸದಸ್ಯರು, ಸಂಬಂಧಿಕರು, ಸ್ನೇಹಿತರು ಹಾಜರಿದ್ದರು. ಡ್ರಿಂಕ್ಸ್ ಮತ್ತು ಸಾಂಗ್ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಇವುಗಳಿಗೆ ಅನುಮತಿ ಅಗತ್ಯವಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾರಾದರೂ ನನಗೆ ಮಾಹಿತಿಯನ್ನ ಕೊಟ್ಟಿದ್ರೆ ಖಂಡಿತವಾಗಿ ಬೇಕಾದ ಅನುಮತಿಯನ್ನ ಪಡೆದುಕೊಳ್ತಾ ಇದ್ದೆ. ಯಾರೊಬ್ಬರು ಅನುಮತಿ ಅಗತ್ಯ ಅಂತ ನನಗೆ ಹೇಳಿರಲಿಲ್ಲ. ನಾನು ತಿಳಿದು ಯಾವುದೇ ತಪ್ಪನ್ನ ಮಾಡಲ್ಲ ಎಂದು ಹೇಳಿದ್ದಾರೆ. ತೆಲುಗು ನಟ ನಿಖಿಲ್ ಸಿದ್ದಾರ್ಥ ಅಭಿನಯಿಸ್ತಾ ಇರುವ ದಿ ಇಂಡಿಯಾ ಹೌಸ್ ಸಿನಿಮಾದ ಚಿತ್ರೀಕರಣ ಸೆಟ್ನಲ್ಲಿ ಭೀಕರ ಅವಘಡ ಸಂಭವಿಸಿದ್ದು ಕೆಲವರು ಗಾಯಗೊಂಡಿದ್ದಾರೆ. ರಾಮ್ ಚರಣ್ ಸಹ ನಿರ್ಮಾಪಕರಾಗಿರುವ ಈ ಸಿನಿಮಾದ ಶೂಟಿಂಗ್ ಶಂಷಾದಾಬಾದ್ನಲ್ಲಿ ನಡೀತಾ ಇದೆ. ಚಿತ್ರದ ಒಂದು ದೃಶ್ಯಕ್ಕಾಗಿ ನಿರ್ಮಾಪಕರು ದೊಡ್ಡ ಟ್ಯಾಂಕ್ ಅನ್ನ ಸೆಟ್ನಲ್ಲಿ ನಿರ್ಮಿಸಿದ್ರು. ಆದರೆ ಆ ಟ್ಯಾಂಕರ್ ಏಕಾಏಕಿ ಒಡೆದು ಬಿದ್ದು ಸೆಟ್ಗೆ ಹಾನಿಯಾಗಿದೆ. ಈ ವೇಳೆ ಸಹಾಯಕ ಕ್ಯಾಮರಾಮನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಅವರೊಂದಿಗೆ ಇನ್ನು ಕೆಲವರು ಗಾಯಗೊಂಡಿರುವ ವರದಿ ಕೂಡ ಬಂದಿದೆ. ನಟ ನಿಖಿಲ್ ಸಿದ್ದಾರ್ಥ ಈ ವೇಳೆ ಸೆಟ್ನಲ್ಲೇ ಇದ್ರು. ಅವರಿಗೆ ಯಾವುದೇ ಗಾಯವಾಗದೆ ಪಾರಾಗಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಘಟನೆಯ ದೃಶ್ಯಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬಾಲಿವುಡ್ನ ಅಭಿನಯ ಚತುರ ನಟ ಅಮೀರ್ ಖಾನ್ ಅಭಿನಯಿಸಿರುವ ಸಿತಾರೆ ಜಮೀನ್ ಪರ್ ಸಿನಿಮಾ ಈಗಾಗಲೇ ಅಪಾರ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಈ ಸಿನಿಮಾವನ್ನ ಸಾರ್ವಜನಿಕ ಬಿಡುಗಡೆಗೂ ಮುನ್ನ ಹಲವು ಗಣ್ಯ ವ್ಯಕ್ತಿಗಳಿಗೆ ತೋರಿಸಲಾಗ್ತಾ ಇದೆ. ಅವರ ಅಭಿಪ್ರಾಯವೂ ಈಗ ಸ್ಲೋಲಿ ಬಹಿರಂಗವಾಗ್ತಾ ಇದೆ. ಇತ್ತೀಚೆಗಷ್ಟೇ ಲೇಖಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಸುಧಾಮೂರ್ತಿರವರು ಸಿತಾರೆ ಜಮೀನ್ ಪರ್ ಚಿತ್ರವನ್ನ ವೀಕ್ಷಿಸಿದ್ದು, ಸಿನಿಮಾ ಕುರಿತು ಅತ್ಯಂತ ಭಾವನಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ಕಣ್ಣು ತೆರೆಸುವಂತಹ ಸಿನಿಮಾ. ನಾವು ಸಾಮಾನ್ಯರಲ್ಲ ಎಂದು ಕರೆಯುವ ಮಕ್ಕಳನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಅವರ ಹೃದಯ ಶುದ್ಧವಾಗಿರುತ್ತೆ. ಅವರ ಜೀವನ ಪರಿಶುದ್ಧ, ನಗೆಯುಕ್ತ. ಈ ಸಿನಿಮಾ ಅದನ್ನ ನಮಗೆ ನೆನಪಿಸುತ್ತೆ. ತುಂಬಾ ಸುಂದರವಾದ ಸಿನಿಮಾ ಇದು ಎಂದು ಅವರು ತಿಳಿಸಿದ್ದಾರೆ. ಸದ್ಯಕ್ಕೆ ದೊಡ್ಡ ಸೆನ್ಸೇಷನ್ ಅನ್ನ ಸೃಷ್ಟಿಸಿರುವ ನಾಯಕ ನಟಿ ರುಕ್ಮಿಣಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳ ಜೊತೆಗೆ ತಮ್ಮ ನಟನೆ ಜಾನ್ವಿಯ ಮಾತಿನಿಂದ ಎಲ್ಲರ ಗಮನ ಸೆಳೆದಿದ್ದಾರೆ. ಕನ್ನಡದಲ್ಲಿ ಹಿಟ್ ಆದ ಬಳಿಕ ಈಗ ಪರ ಭಾಷೆಗಳಿಂದಲೂ ಆಫರ್ಗಳು ಹುಡುಕಿ ಬರ್ತಾ ಇದೆ. ಇತ್ತೀಚೆಗೆ ವಿಜಯ್ ಸೇತುಪತಿ ಜೊತೆ ಯೇಸ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಸಿನಿಮಾ ಗೆಲ್ಲುವುದರ ಜೊತೆಗೆ ರುಕ್ಮಿಣಿಗೂ ಕೂಡ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ಈ ಬೆನ್ನಲ್ಲೇ ಖ್ಯಾತ ನಿರ್ದೇಶಕ ಮಣಿರತ್ನಂ ರುಕ್ಮಿಣಿಗೆ ಬಿಗ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಮಣಿರತ್ನಂ ನಿರ್ದೇಶನದ ಹೆಸರಿಡದ ಸಿನಿಮಾಗೆ ನವೀನ್ ಪೋಲಿಶೆಟ್ಟಿ ನಾಯಕನಾಗಿದ್ದು, ಇಷ್ಟರಲ್ಲಿಯೇ ಸಿನಿಮಾ ಅಧಿಕೃತವಾಗಿ ಸೆಟ್ಟೇರಲಿದೆ. ಇದರಾಚೆಗೆ ಎಲ್ಲರ ಹುಬ್ಬೇರಿಸಿರೋ ಪ್ರಾಜೆಕ್ಟ್ ಅಂದ್ರೆ ಪ್ರಶಾಂತ್ ನೀಲ್ ನಿರ್ದೇಶನದ ಸಿನಿಮಾ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಪ್ರಶಾಂತ್ ನೀಲ್ ಜೂನಿಯರ್ ಎನ್ಟಿಆರ್ ಕಾಂಬಿನೇಷನ್ನ ಹೊಸ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗ್ತಾ ಇದೆ. ಈ ಸಿನಿಮಾಗೆ ನಾಯಕಿ ಯಾರು ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು. ಇದೀಗ ಮೂಲಗಳ ಪ್ರಕಾರ ಈ ಬಿಗ್ ಆಫರ್ ರುಕ್ಮಿಣಿ ವಸಂತ ಪಾಲಾಗಿದೆಯಂತೆ ಎನ್ನಲಾಗ್ತಾ ಇದೆ. ಕನ್ನಡ ಚಿತ್ರರಂಗದ ಪ್ರೀತಿಯ ನಟ, ನಟನೆ ಮತ್ತು ವ್ಯಕ್ತಿತ್ವದಿಂದ ಪ್ರೇಕ್ಷಕರ ಹೃದಯಾಗಿದ್ದ ಡಾರ್ಲಿಂಗ್ ಕೃಷ್ಣ ಇಂದು ತನ್ನ ಜನ್ಮದಿನವನ್ನ ಆಚರಿಸಿಕೊಳ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರಿಗೆ ಶುಭಾಶಯಗಳ ಪೂರ್ವವೇ ಹರಿದು ಬಂದಿದ್ದು, ಅಭಿಮಾನಿಗಳು ವಿಭಿನ್ನ ರೀತಿಯಲ್ಲಿ ಈ ದಿನವನ್ನ ಆಚರಿಸುತ್ತಿದ್ದಾರೆ. ಲವ್ ಮಾಕ್ಟೈಲ್ ಸಿನಿಮಾ ಮೂಲಕ ಹೆಚ್ಚು ಜನಪ್ರಿಯರಾದ ಕೃಷ್ಣ ನಿರ್ದೇಶಕನಾಗಿ ಮತ್ತು ನಟನಾಗಿ ತಮ್ಮದೇ ಆದ ಶೈಲಿಯಲ್ಲಿ ಮೂಡಿ ಬಂದಿದ್ದಾರೆ. ಅವರ ಹೊಸ ಪ್ರಯೋಗಗಳು ಮನ ಮುಟ್ಟುವ ಅಭಿನಯ ಹಾಗೂ ಸರಳ ವ್ಯಕ್ತಿತ್ವದಿಂದಾಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ಸ್ಪೆಷಲ್ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕೃಷ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಲ ಅಭಿಮಾನಿಗಳು ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಕೆಲವರು ಖಾಸಗಿ ಸ್ಥಳದಲ್ಲಿ ಕೇಕ್ ಅನ್ನ ಕತ್ತರಿಸಿ ಪೋಸ್ಟರ್ಗಳೊಂದಿಗೆ ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ದಾರೆ.